ಹೇ ಗಾಯ್ಸ್, ವೆಲ್ಕಮ್ ಟು ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಬಯೋನಲ್ಲಿ ಹಾಗೂ ವಿಡಿಯೋ ಕ್ಯಾಪ್ಷನ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಇದೇ ರಿಲೇಟೆಡ್ ಆದ ವಿಡಿಯೋಸ್ ನಿಮ್ಗೆ ಇನ್ನೂ ಲಾಂಗ್ ವಿಡಿಯೋಸ್ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ನ ಮಾಡಿರ್ತೀನಿ. ಅಲ್ಲಿ ಸಹ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತಾನೆ ನಾನು ಕೇಳ್ಕೊಳ್ತೀನಿ. ಅಲ್ಲಿ ಫುಲ್ ರೀಡಿಂಗ್ ಸಿಗುತ್ತೆ. ಓಕೆನಾ? ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ತಿಳಿಸ್ಕೊಡಿ. ಯಾಕೋ ಕೆಲವು ವಿಚಾರಗಳಿಗೆ ನಿಮ್ಮ ವ್ಯಕ್ತಿ ಇಲ್ಲಿ ಹಾರ್ಟ್ ಬ್ರೇಕ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡೋದಾದ್ರೆ ನಿಮ್ ಕಡೆಯಿಂದ ಸ್ವಲ್ಪ ಅವಮಾನ ಆಗಿರ್ಬೋದು ಈ ವ್ಯಕ್ತಿಗೆ. ಕೆಲವು ಕಾಮನ್ ಥಿಂಗ್ಸ್ ಇರುತ್ತೆ, ಕೆಲವ್ರು ತಗೊಳೋದಕ್ ಗೊತ್ತಿರೋದಿಲ್ಲ, ಅಥವಾ ಕೆಲವರಿಗೆ ಅದನ್ನ ಹೇಗ್ ಪೋರ್ಟ್ರೆ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಈ ತರ ಮಿಸ್ಕಮ್ಯುನಿಕೇಶನ್ ಆದಾಗ ಇದೆಲ್ಲ ಹಾರ್ಟ್ ಬ್ರೇಕ್ ಫೀಲ್ ಮಾಡ್ಸುತ್ತೆ. ಸೊ ಇದ್ರ ವಿಚಾರವಾಗಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ನೀವು ಕೇಳಿರೋ ಕ್ವಶನ್ಸ್ ಇರ್ಬೋದು, ಸ್ವಲ್ಪ ಜೋರ್ ಮಾಡಿದೀರಾ ಅನ್ನೋದು ಕಾಣ್ತಾ ಇದೆ ಈ ವ್ಯಕ್ತಿ ಮೇಲೆ. ಸ್ವಲ್ಪ ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಅನ್ನೋದು ಕಾಣ್ತಾ ಇದೆ. ಇದು ಸರಿ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ, ಅವ್ರು ಸರಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಪ್ರೋಗ್ರೆಸ್ಸಿಗೆ ಬರ್ತಾ ಇದೆ ಇದು. ಸೊ ಇವರು ಹಗಲು ರಾತ್ರಿ ಈ ವಿಚಾರವಾಗೇನೆ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರು ನಿಮ್ ಮೇಲೆ. ಸೊ ಈ ಸಡನ್ ಸಿಚುವೇಶನ್, ಈ ರೀತಿ ಜಗಳ ಇರ್ಬೋದು ನಿಮ್ಮಿಬ್ಬರ ಮಧ್ಯದಲ್ಲಿ, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಆ ಟೈಮ್ ನಲ್ಲಿ ನೀವು ಮಾತಾಡಿರೋಂತ ಮಾತುಗಳಿರ್ಬೋದು, ಇದು ಈ ವ್ಯಕ್ತಿಗೆ ಹಾರ್ಟ್ ಬ್ರೇಕ್ ಫೀಲ್ ಮಾಡಿಸ್ತಾ ಇದೆ. ಓಕೆನಾ? ಸೊ ಹಾಗಾಗಿ ಏನೇ ಈ ಸಿಚುವೇಶನ್ ಆಗಿರ್ಬೋದು, ಆ ವ್ಯಕ್ತಿ ಇಂಪಾರ್ಟೆಂಟ್ ಅಂತಂದ್ರೆ ಅದನ್ನ ಆ ಮಾತುಗಳಿರ್ಬೋದು ಇದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡಿ ನೀವು ಸಹನು. ಬಿಕಾಸ್ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಮನ್ಸಿಗೆ ತಗೊಂಡಿದ್ದಾರೆ ಈ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ. ಅಂಡ್ ನ್ಯೂ ಬಿಗಿನಿಂಗ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇವರೇ ಮಾಡ್ತಾರೆ ಆ ನ್ಯೂ ಬಿಗಿನಿಂಗ್ ಅನ್ನೋದು, ಇವರೇ ಮಾಡ್ತಾರೆ. ನೀವ್ ಎಷ್ಟೇ ಏನೇ ಡಾಮಿನೇಟ್ ಮಾಡಿದ್ರು ಈ ವ್ಯಕ್ತಿಗೆ ನೀವ್ ಇಂಪಾರ್ಟೆಂಟ್ ಇದ್ದೀರಾ. ಸೊ ಹಾಗಾಗಿ ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.